ಸ್ನೇಹಿತರೆ ನಮಸ್ತೆ. ಮಲೆನಾಡು ಮತ್ತು ಕರಾವಳಿಯನ್ನು ಸಂಪರ್ಕಿಸಲು ಮತ್ತು ಒಳ್ಳೆಯ ಆಸ್ಪತ್ರೆ ಮತ್ತು ವ್ಯವಸ್ಥೆ ಎಲ್ಲ ಇರುವಂಥದ್ದು ಕರಾವಳಿ ಭಾಗದಲ್ಲಿ ಆಗಿರೋದರಿಂದ ರಾಜಕಾರಣಿಗಳ ದೃಷ್ಟಿಯಿಂದ ಆಗುಂಬೆಗೆ ಒಂದು ಸುರಂಗ ಮಾರ್ಗವನ್ನು ಮಾಡಲು ಶಿವಮೊಗ್ಗ ಸಂಸದ BY ರಾಘವೇಂದ್ರ ಅವರು ಯೋಚನೆ ಮಾಡಿದ್ದಾರೆ. ಅದಕ್ಕಾಗಿ ತಯಾರಿ ಕೂಡ ನಡೆದಿದೆ. ಅದಕ್ಕೀಗ ಒಂದು ಕಾರ್ಯ ಸಾಧ್ಯತೆಯ ವರದಿ ಕೊಡಬೇಕು. ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ DPR ಅಂತ ಕರೀತಾರೆ. ನೀವೆಲ್ಲ ಕೇಳಿರ್ಬೋದು ಈ ಪತ್ರಿಕೆಯೆಲ್ಲ DPR ಅಂತೇಳಿ. ಅದಕ್ಕೆ ಒಂದು ಟೆಂಡರ್ನ ಕರೆದಿದ್ದಾರೆ. ಅಂದರೆ ಯಾವ್ದಾದ್ರು ಕಂಪ್ನಿಗಳು ಅದನ್ನು ಮಾಡೋದಕ್ಕೆ ಬರಬೇಕು. ಒಂದು 2.25 ಕೋಟಿ ಅಂತ ಇಟ್ಕೊಳ್ಳಿ. ಅಷ್ಟು ಇದರಲ್ಲಿ ಅವರು ಈಗ ಒಂದು ಪ್ರಾಥಮಿಕ ವರದಿ ಥರದ್ದು ಒಂದು DPR ರೆಡಿ ಮಾಡ್ತಾರೆ. ಅದು ಪೇಪರ್ ಮೂಲಕ ಆಗಿರ್ಬೋದು ಅಥವಾ ಅಲ್ಲಿ ಆಗೋದು ಒಡೆದು ಒಳಗಡೆ ಹೊಕ್ಕು ಕಾಡಿನೊಳಗಡೆ ಇನ್ನೇನೋ ಒಂದು ಪ್ರಾಜೆಕ್ಟನ್ನು ಅಂದರೆ ಒಂದು ರಿಪೋರ್ಟನ್ನು ಕೊಡ್ತಾರೆ. ಈಗ ಟೆಂಡರ್ ಹಿಡಿದಿರುವಂಥ ಕಂಪ್ನಿ ಅದನ್ನು ರಿಪೋರ್ಟನ್ನು ತಯಾರು ಮಾಡುತ್ತೆ. ಈ ಹಂತದಲ್ಲಿ ಯಾರೂ ಕೂಡ ಅಬ್ಜೆಕ್ಷನ್ನು ಮಾಡೋಕ್ಕಾಗೋದಿಲ್ಲ, ಪುರಸ್ಕಾರನೂ ಮಾಡೋಕ್ಕಾಗೋದಿಲ್ಲ. ಅದು ಆಗುತ್ತೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. BY ರಾಘವೇಂದ್ರ ಅವರು ಫೇಸ್ಬುಕ್ಕಲ್ಲಿ ಅದು ಇನ್ನೇನು ಅದು ಟನಲ್ ಅಂತೇಳ್ಬಿಟ್ಟು ಅದು ಪರೋಕ್ಷವಾಗಿ ಏನೋ ಬರೆದ್ರು. ಪತ್ರಿಕೆಗಳು ಟನಲ್ ಅಂತೇಳ್ಬಿಟ್ಟು ಹೆಡ್ಡರ್ ಕೊಟ್ಬಿಟ್ಟು ಅದನ್ನೇ ಬರೆದ್ರು. ಅವರು ಕರೆಕ್ಟಾಗಿ ಹೇಳಿದರು, ಆಗುಂಬೆಯ ಮಾರ್ಗಕ್ಕೆ ಈಗಿರುವಂತಹ ಹಾದಿಯನ್ನು ಸ್ವಲ್ಪ ವಿಸ್ತರಣೆ ಮಾಡಿ. ಅಂದರೆ ಅದು ಚತುಷ್ಪಥ ಆಗೋದಿಲ್ಲ, ದ್ವಿಪಥದಲ್ಲೇ ಒಂದು ಸ್ವಲ್ಪ ವಿಸ್ತರಣೆ ಮಾಡಿ ಅದನ್ನು ಏನಾದರೂ ಇಂಪ್ರೂವ್ ಮಾಡೋದಕ್ಕೆ ಇನ್ನೊಂದು ಟನಲ್ಲು, ಎರಡನ್ನೂ ಕೂಡ ಆಗುತ್ತಾ ಇಲ್ಲೋ ಅಂತಹ DPR ಮಾಡಬೇಕು. ಆ ಥರದ ಕೇಂದ್ರ ಕ್ಯಾಬಿನೆಟ್ ಅವರು ಅನುಮತಿ ಕೊಟ್ಟಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂತಲೇನೋ ಕರೀತಾರೆ. ಅದನ್ನು ಮಾಡಿದ್ದಾರೆ ಅವರು. ಅದನ್ನು ಇವರು ಖುಷಿಯಿಂದ ಹಂಚ್ಕೊಂಡಿದ್ದರು. ಅದೀಗ ಸುದ್ದಿಯಾಗಿ ಈಗ ಚರ್ಚೆಗೆ ಗ್ರಾಸವಾಗಿದೆ. ತುಂಬ ಜನರಿಗೆ ಹೆಂಗೆ ನಂಬಿಸಿರ್ತಾರೆ ಅಂದರೆ ಟನಲ್ ಅನ್ನುವಂಥದ್ದು ಏನಿದೆಯಲ್ಲ ಅದು ಪರಿಸರಕ್ಕೆ ಪೂರಕ, ಮೇಲ್ಗಡೆಲ್ಲ ಆರಾಮಾಗಿ ಪ್ರಾಣಿಗಳೆಲ್ಲ ಓಡಾಡ್ಬೋದು, ತೂತದೊಳಗಡೆ ನಾವು ಆರಾಮಾಗಿ ಓಡಾಡ್ಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ಕೆಲವರು ನೋಡ್ತಾ ಇದ್ದೆ ವರಾಹಿ ಪ್ರಾಜೆಕ್ಟ್ಗಳನ್ನು ಹೇಳ್ತಾಯಿದ್ರು, ಸುರಂಗ ಮಾಡಿಲ್ವಾ ಅಲ್ಲಿ ನದಿ ಹರಿಯುತ್ತೆ ಅಂತ ಹೇಳಿಬಿಟ್ಟು. ಕೆಲವರು ನಾರ್ತ್ ಇಂಡಿಯಾದ್ದು ಇಂಟರ್ನ್ಯಾಷನಲ್ ಉದಾಹರಣೆಗಳನ್ನೆಲ್ಲ ಕೊಡ್ತಾಯಿದ್ರು. ಪಶ್ಚಿಮ ಘಟ್ಟದ ಕಾಡುಗಳು ಬೇರೆ ಎಲ್ಲ ಉತ್ತರ ಭಾರತದ ಕಾಡುಗಳು ಅಲ್ಲ, ಇಲ್ಲಿನ ಮಣ್ಣು ಅಲ್ಲ, ಸಹಜವಾಗಿ. ಆಮೇಲೆ ತೀರ್ಥಹಳ್ಳಿಯಲ್ಲೇ ಈಗಾಗಲೇ ಮಾಡಿರುವ ಹೆದ್ದಾರಿಗಳು ಕುಸಿದಿದ್ದಾವೆ, ಗುಡ್ಡ ಜರಿದಿರೋದು ನೋಡಿದ್ದೀವಿ ಅಲ್ಲೇ ಸುತ್ತಮುತ್ತ. ಅಜ್ಞರಂತೆ ವರ್ತಿಸುವಂತೆ ಅದನ್ನು ವಿರೋಧಿಸೋದಕ್ಕೆ ಯಾರೂ ಹೋಗ್ತಾ ಇಲ್ಲ. ಇರುವ ಉದಾಹರಣೆಗಳನ್ನೇ ಕೊಟ್ಟು ಎಚ್ಚರಿಸುವಂಥ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ರೈನ್ಲ್ಯಾಂಡಲ್ಲಿ ಯಾವತ್ತೂ ಕೂಡ ಪರಿಸರವಾದಿಗಳ ಮುಖವಾಣಿ ಅಲ್ಲ, ಇದು ಜನರದ್ದು. ನಾವು ಜರ್ನಲಿಸ್ಟ್ಗಳಾಗಿರೋದ್ರಿಂದ ನಾವು ಇವೆಲ್ಲ ಇವರ ಅಭಿವೃದ್ಧಿ ಕೆಲಸಗಳನ್ನ ನೋಡಿಕೊಂಡು ರಿಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಈ ರಾಜಕೀಯ ನಾಯಕರ ಮುಖಂಡರುಗಳು ಮಾತ್ರ ಕಿರ್ಚಾಡೋದು ಅರ್ಚಾಡೋದು ಬಿಡೋದಿಲ್ಲ. ನೀವೆಲ್ಲ ಈಗ ಒತ್ತುವರಿ ಇದೆಲ್ಲ ನೋಡಿರ್ಬೋದು, ಶರಾವತಿ ಸಂತ್ರಸ್ತರ ಒತ್ತುವರಿ. ಅವರು 60ರ ದಶಕದಲ್ಲಿ ಬಂದು ಇಲ್ಲಿ ಉಳಿದವ್ರನ್ನೆಲ್ಲ ಈಗ ಎತ್ತಂಗಡಿ ಮಾಡ್ತಾರೆ. ಇಂಥದ್ರ ಬಗ್ಗೆ ಒಂದು ಮಾತು ಹೇಳಿಬಿಟ್ಟು ಸಂಸತ್ನಲ್ಲಿ ಇಂತಹ ಜನನಾಯಕರು ಇವತ್ತು ಇಂತಿಂಥ ದೊಡ್ಡ ಪ್ರಾಜೆಕ್ಟ್ಗಳನ್ನು ತರ್ತಾರೆ. ಇದು ಯಾರಿಗೆ ಬೇಕಾಗಿದೆ? ಶರಾವತಿ ಸಂತ್ರಸ್ತರಿಗೆ ಬೇಕಿದೆಯಾ? ಎಲ್ಲ ಮುಳುಗಡೆ ಸಂತ್ರಸ್ತರಿಗೆ ಬೇಕಿದೆಯಾ? ಅಥವಾ ಅರಣ್ಯವಾಸಿಗಳಿಗೆ ಬೇಕಾಗಿದೆಯಾ? ಈ ಥರ ಯಾರಿಗೆ ಬೇಕಾಗಿದೆಯೋ ಗೊತ್ತಿಲ್ಲ. ಅವರಿಗಂತೂ ಬೇಕಂತೆ ಅಭಿವೃದ್ಧಿ ಅಂತೆ. ಮತ್ತು ತೀರ್ಥಹಳ್ಳಿ ಜನರಿಗೆ ಒಂದು ಒಳ್ಳೆಯ ಆಸ್ಪತ್ರೆ ಇಲ್ಲದೆ ಇರೋದ್ರಿಂದ ಈಗ ಒಂದು 4-5 ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮೂಲಕ ಅವರ ದೇಹವನ್ನು ಕರಾವಳಿಯಲ್ಲಿರುವಂಥ ಬಹಳ ದೊಡ್ಡ ಕುಖ್ಯಾತ ಆಸ್ಪತ್ರೆಗಳಿಗೆ ಸಾಗಿಸುವಂತಹ ಕೆಲಸಕ್ಕೆ ಈಗೊಂದು ಸುರಂಗ ಮಾರ್ಗ ಬೇಕಂತೆ. ಈಗ ನಾವೇನು ತಡೆಯೋದಕ್ಕಾಗೋದಿಲ್ಲ. ಈಗ ಇರುವಂಥದ್ದೇನು ಅಂತಂದರೆ ಈ ಸಂಸದರು ಶಿವಮೊಗ್ಗ ಮಾಧ್ಯಮಗಳಿಗೆ ಒಂದು ವೀಕೆಂಡ್ ಪ್ರೆಸ್ ಮೀಟ್ ಮಾಡ್ತಾ ಇರ್ತಾರೆ. ಅವರು ಹೇಳ್ತಿರ್ತಾರೆ, ಒಂದೊಂದು ಸರಿ ಹೊಸ ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಅದು ಚೆನ್ನಾಗಿ ಭಾನುವಾರ ಶನಿವಾರ ಪ್ರಕಟ ಹಂಗೆ ಎಲ್ಲರೂ ಓದುವಂತಹ ವಿಷಯಗಳು. ಹೀಗೆ ಹೇಳುವಾಗ 1 ತಿಂಗಳ ಹಿಂದೆ ಹೇಳಿದರು, ಒಂದು 400 ಕೋಟಿ ರೂಪಾಯಿ ಬಂದುಬಿಟ್ಟಿತ್ತು. ಹಾಗಾಗಿ ಅದನ್ನು ವೈಂಡಿಂಗ್ ಮಾಡೋಕ್ಕೆ ಆಗುಂಬೆ ರೋಡನ್ನು. ಆದರೆ ಅದನ್ನು ವಾಪಸ್ ಕಳಿಸ್ಲಿಕ್ಕೆ ನಾವು ಅಧಿಕಾರಿಗಳೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಟನಲ್ಲೇ ಸೂಕ್ತ ಅಂಥೇಳಿ ನಮಗೆ ಅನಿಸಿದೆ ಅಂತೇಳ್ಬಿಟ್ಟು. ನಮಗೆ ಅಚ್ಚರಿ ಅನಿಸಿದ್ದೇನು ಅಂದರೆ 400 ಕೋಟಿ ರೂಪಾಯಿ ಎಲ್ಲಿತ್ತು, ಯಾವ ಬ್ಯಾಂಕಿಂದ ಡೆಪಾಸಿಟ್ ಮಾಡಿತ್ತು, ಬಂದಿತ್ತು ಅಂದರೆ ಏನರ್ಥ? ಸ್ವಲ್ಪ ಸಹಜವಾಗಿ ನಮಗೆ ಸ್ವಲ್ಪ ಅನುಮಾನಗಳು ಗೊಂದಲಗಳು ಶುರುವಾಯಿತು. ನನ್ನ ಫ್ರೆಂಡ್ ಒಬ್ಬರು ಕೇಳಿದರು, ಉದಯ್ ಅವರು ಅದು ಹೆಂಗೆ ಹೇಳ್ತಾರೆ ಹಂಗೆ ಅಂತ ಹೇಳ್ಬಿಟ್ಟು. ನಾನು ಅಧಿಕಾರಿಗಳನ್ನ ಕೇಳಿದೆ. ಅದು ಏನು ಅಂತಂದರೆ ಒಂದು ಎಸ್ಟಿಮೇಷನ್ ಅಂತ ಒಂದು ಇರುತ್ತೆ, ಅದು ಫಂಡ್ ಥರನೋ ಒಂದು ಎಸ್ಟಿಮೇಷನ್. ಅದೇನು ಜೇಬಲ್ಲಿ ಬಂದು ಕೂತಿರೋದಿಲ್ಲ. ಅದು ಆಗಿಲ್ಲ ಅಂದರೆ ವಾಪಸ್ ಹೋಗುತ್ತೆ. ಅದಕ್ಕೇನೋ ಈ ಮೇನೋ ಮಾರ್ಚೋ ಏನೋ ಒಂದು ಡೆಡ್ಲೈನ್ ಇರುತ್ತೆ, ಹಾಗೇನೋ ಆಗಿರುತ್ತೆ. ಅದು ಅವರು ಹೇಳಿದ್ರಂತೆ. ನಮ್ಮ ಪತ್ರಿಕೆಗಳದ್ದು ಪ್ರಕಟ ಆಗಿತ್ತದು. ಹಾಗಾಗಿ ಈಗ ಟನಲ್ ಪ್ರಾಜೆಕ್ಟ್ದು ಅಷ್ಟೇ. ಟನಲ್ ಪ್ರಾಜೆಕ್ಟು ಇವ್ರು ಹೇಳ್ತಿದ್ದಾರೆ, ಇನ್ನು DPR ಇನ್ನೊಂದು 6 ತಿಂಗಳು ಬೇಡ, ಇನ್ನೊಂದು 2-3 ತಿಂಗಳಲ್ಲೇ ಮುಗಿಸ್ಬಿಡ್ಬೇಕು, ಅಷ್ಟು ಅರ್ಜೆಂಟ್ ಇದೆ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ಅವರು ತುಂಬ ಅರ್ಜೆಂಟೇ. ಯಾಕೆಂದರೆ
DPR ಆಗಬೇಕಾದ್ರೆ ನೀವು ನೀವು ಪೇಪರ್ ವರ್ಕ್ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ. ಆಮೇಲೆ ಪಶ್ಚಿಮ ಘಟ್ಟದ ಒಂದು ಕಿರೀಟ ಇದ್ದಂಗೆ ಈಗಾಗಲೇ ನಿಮಗೆ ಆಗುಂಬೆ ಅಂತ ಅಂದರೆ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರಿರುವಂಥ ಒಂದು ಘಟ್ಟ ಅದು. ಈಗ ಅಲ್ಲಿ ಎಲ್ಲರಿಗೂ ಗೊತ್ತು, ನೀವು ಅದಕ್ಕೊಂದು ಸ್ಪೆಷಲ್ಲಾಗಿ ಎಕ್ಸ್ಪ್ಲನೇಷನ್ ಮಾಡಬೇಕಾಗಿಲ್ಲ. ವೈಲ್ಡ್ ಲೈಫಲ್ಲಿದೆ. ನೀವು ಅಲ್ಲಿ ಹೊಟ್ಟೆ ಹೊಡಿತೀನಿ, ಡ್ರಿಲ್ಲಿಂಗ್ ಮಾಡ್ತೀನಿ ಅಥವಾ ಮಷಿನ್ಗಳನ್ನ ಇಟ್ಕೊಂಡ್ಬಿಟ್ಟು ಇವ್ರನ್ನ ಯಾರನ್ನೋ ಒಳಗಡೆ ಕಳಿಸಿ ಸರ್ವೆ ಮಾಡಿಸ್ತೀನಿ ಅಂದರೆ ಅದಕ್ಕೆ ಅರಣ್ಯ ಇಲಾಖೆಯ ಪರ್ಮಿಷನ್ ಬೇಕು. ವನ್ಯಜೀವಿ ವಲಯ ಕುದುರೆಮುಖ ಡಿವಿಷನ್ನು ಬರುತ್ತೆ, ಅಲ್ಲಿಂದ ಪರ್ಮಿಷನ್ ಬೇಕಾಗ್ತದೆ. DPR ಮಾಡೋಕ್ಕೂ ಕೂಡ ನಿಮಗೆ ಪರ್ಮಿಷನ್ ಬೇಕು. ಹಾಗಾಗಿ DPRಗೆ ಇವ್ರು ಬಂದರೂ ಕೂಡ ಪೇಪರಲ್ಲಿ ಕೆಲಸ ಮಾಡಿಬಿಟ್ಟು ಹೋಗೋದೇ ಹೊರತು ಅದಕ್ಕೆ ಮತ್ತೆ ಅರಣ್ಯ ಇಲಾಖೆಗೆ ಅವರು ಪರ್ಮಿಷನ್ಗೆ ಕೋರಬೇಕು. ಈ ಥರ 2 ತಿಂಗಳು ಒಳಗಡೆ ರಾಘವೇಂದ್ರ ಹೇಳ್ತಾರೆ ಪರ್ಮಿಷನ್ ಸಿಕ್ಬಿಡುತ್ತೆ ಅನ್ನೋ ಥರ ಮಾತಾಡ್ತಾರೆ. ಇವೆಲ್ಲ ಇವ್ರ ಕಾಲದಲ್ಲಿ ಹಿಂಗೆ ಆಗಿದ್ದು. ನನಗೆ ಗೊತ್ತಿದೆ IFS ಅಧಿಕಾರಿಗಳು ಎಷ್ಟು ಇವರೇ ತೊಗೊಂಡೋಗ್ಬಿಟ್ಟು ಫೈಲ್ ತೊಗೊಂಡೋಗ್ಬಿಟ್ಟು ಅವ್ರ ಮನೆ ಬಾಗಿಲಿಗೆ ತೊಗೊಂಡು ಹೋಗ್ತಿದ್ದಂಥ ಕಾಲ ಅದು. ಹಾಗಾಗಿ ಇವತ್ತು ಹೆದ್ದಾರಿಗಳು ಅವೈಜ್ಞಾನಿಕ ಆಗ್ಬಿಟ್ಟು ಎಲ್ಲಿ ಬೇಕಾದ್ರೂ ಕುಸಿಯೋದು. ಆಮೇಲೆ ಅನಗತ್ಯವಾಗಿ ಆ ಉತ್ತರ ಕರ್ನಾಟಕ ವೆಹಿಕಲ್ಗಳನ್ನೆಲ್ಲ ಇಲ್ಲಿ ಕರಾವಳಿಗೆ ಮೋಜು ಮಸ್ತಿಗೆ ಹೋಗುವಂಥ ತಾಣಕ್ಕೆ ನಮ್ಮ ಹೆದ್ದಾರಿಗಳ ಬಳಕೆ ಆಗಿದೆ, ನಮ್ಮ ಊರುಗಳ ಬಳಕೆ ಆಗಿದೆ, ನಮ್ಮ ಸಂಸ್ಕೃತಿ ಮೇಲೆ ಪರಿಣಾಮ ಬೀರುವಂಥ ಕೆಲಸ ಆಗಿದೆ. ಇನ್ನು ಈ ಟನಲ್ ಬಗ್ಗೆ ಏನೇನು ಆಗಬೇಕಾಗಿತ್ತು, ಯಾವ್ಯಾವ ಥರದ ವರದಿಗಳಿತ್ತು, ಇನ್ನು ಎಂತೆಂಥ ರಿಸರ್ಚರ್ಸು ಕಪ್ಪೆಯಿಂದ ಹಿಡಿದು ಹಾವುಗಳವರೆಗೆ ಎಂತೆಂಥ ರಿಸರ್ಚ್ ಪೇಪರ್ಗಳನ್ನ ಸಬ್ಮಿಟ್ ಮಾಡಿದ್ರು ಅವರೆಲ್ಲ ಎಲ್ಲಿ ದನಿ ಈಗಲೇ ಎತ್ತಿಲ್ಲ ಅಂತ ಕಾಣುತ್ತೆ. ಮುಂದೆಲ್ಲ ಎತ್ಬೋದೇನೋ, ಎತ್ತಾರೆ. ಒಂದು ನಾನು ಹೇಳೋದೇನು ಅಂತಂದರೆ, ಈ ಘಟ್ಟಕ್ಕೆ ಈ ರಂಧ್ರ ಹೊಡೆಯೋದಿದೆಯಲ್ಲ ಅದಿರುತ್ತೆ. ಈಗ ಅಲ್ಲಿರುವಂಥ ಪ್ರಾಣಿಗಳೆಲ್ಲದೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತವೆ. ನಿಮಗೆ ಅಲ್ಲೆಲ್ಲೂ ಕೂಡ ವಾಹನಗಳ ಸೌಂಡಿಗೆ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಇನ್ನು ಭೂಭಾಗದಲ್ಲಿ ಕಂಪಿಸೋದು, ಆಮೇಲೆ ಪ್ರಾಣಿಗಳು ನಮ್ಮಂಗೆ ಅಲ್ಲ, ಅವುಗಳು ಎಷ್ಟೋ ಪ್ರಾಣಿಗಳಲ್ಲಿ ನಮ್ಮ ಭೂಮಿಯ ಕಂಪನದಿಂದಲೇ ಕೂಡ ಗ್ರಹಿಸಿ ಅವುಗಳು ತಮಗೆ ಬರುವಂಥ ಅಪಾಯವನ್ನು ತಡೆದು ಆ ಕಡೆ ತಮ್ಮ ಮಾರ್ಗವನ್ನು ಬದಲಾಯಿಸುವಂಥದ್ದು ಇದ್ದಾವೆ. ಹಾವುಗಳಂತೂ ಅವೇ ಅಲ್ವಾ. ಸುರಂಗ ಮಾಡಿಬಿಟ್ರೆ ನಮಗೆ ಆರಾಮಾಗಿ ಪರಿಸರ ಉಳಿಯುತ್ತೆ ಅಂತ. ಇವೆಲ್ಲ ಸುಮ್ಮನೆ ಪೊಳ್ಳು ಇದು, ಹಂಗೆಲ್ಲ ಆಗೋದಿಲ್ಲ. ಪರಿಸರ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಸುರಂಗದಿಂದ. ಆಮೇಲೆ ಇವರ ಟೆಕ್ನಾಲಜಿ ಮೇಲೆ ನಮಗೆ ನಂಬಿಕೆನೂ ಇಲ್ಲ. ಆ ಭಾಗದಲ್ಲೇ ನೀವು ನೋಡ್ಕೊಬನ್ನಿ, ಕೆರೆಕಟ್ಟೆಯಿಂದ ಹಿಡಿದ್ಬಿಟ್ಟು ಶೃಂಗೇರಿ, ಹೊಸನಗರದಲ್ಲಿ ಸ್ವಲ್ಪ ಬೈಂದೂರು ಕಡೆ ಆಗ್ತದೆ, ಎಲ್ಲ ಕಡೆನೂ ಗುಡ್ಡ ಜರಿದಿದೆ. ಇವರು ಆ ಕಡೆ ಈ ಕಡೆ ತೆಗೆದಿದ್ದಾರಲ್ಲ ಅದೆಲ್ಲ ಜರಿದಿದೆ. ಇದೆಲ್ಲ ಏನೂ ಉಳಿಯೋದಿಲ್ಲ. ಆಮೇಲೆ ಮನುಷ್ಯನ ಈ ವಿಕೃತ ಇದೆಯಲ್ಲ ಅಭಿವೃದ್ಧಿಯಲ್ಲೇ ಇದರಿಂದನೂ ಕೂಡ ನಿಮಗೇನು ಈ ಪರಿಸರವನ್ನು ನೀವು ದೇವರು ಅಂತ ನಂಬಿದರೆ, ಈ ಕಾಡನ್ನು ನೀವು ಹಾಗೆ ಪೂಜೆ ಮಾಡಿದರೆ ನೀವು ಈ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿಲ್ಲ. ನಿಮಗೆಲ್ಲ ಹೆಂಗೆ ಅಂತಂದರೆ ನಾಯಕರ ಪಾಪ್ಯುಲಾರಿಟಿ ಬೇಕಾಗಿದೆ ಹೊರತು ದುರದೃಷ್ಟ. ನೋಡಿ, ನಮಗೆ ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳ್ತಾರೆ. ಇವತ್ತು 6,000 ಕೋಟಿಯಲ್ಲಿ ಅದಕ್ಕೊಂದು ಆಸ್ಪತ್ರೆ ಕಟ್ಟರೆ ಅಂತ ಹೇಳೋರಿಲ್ಲ. ಈಗ ಎಂಥ ದುಷ್ಟ ಜನರಿದ್ದಾರೆ ನೋಡಿ. ಸುರಂಗದ ಒಳಗಡೆ ನಿಮಗೇನು ಫ್ರೀ ಬಿಡೋದಿಲ್ಲ. ಅಲ್ಲೊಂದು 100 ರೂಪಾಯಿ ಮೇಲ್ಗಡೆ ಇರುತ್ತೆ, ನಿಮಗೆ ಕಲೆಕ್ಟ್ ಮಾಡ್ತಾರೆ. ಆವಾಗ ಅನ್ಕೊಂತೀರಿ ಹಳೆ ಮಾರ್ಗನೂ ಓಪನ್ ಇರಲಿ ಅಂತ ಹೇಳ್ತೀರಿ. ಹಳೆ ಮಾರ್ಗ ಮುಚ್ತಾರೆ ನೀವು ಹಂಗಾದರೆ. ಈಗಿರುವಂಥದ್ದು ಅದನ್ನು ಮುಚ್ಚಲ್ಲ ಅಂತ ಏನೋ ಆರ್ಗ ಜ್ಞಾನೇಂದ್ರ ಅವ್ರು ಹೇಳ್ತಾಯಿದ್ರು. ಬಟ್ ಅದನ್ನು ಮುಚ್ಚಿದರೆ ಮತ್ತೀಗ ಅಲ್ಲೇ ಓಡಾಡಬೇಕಾದ ಪರಿಸ್ಥಿತಿ ಬರುತ್ತೆ ನಿಮ್ದು ಆದರೆ ಸುರಂಗ. ಇನ್ನು ಅಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಅಲ್ಲೊಂದು ತಕರಾರು ತೆಗಿತೀರ. ಬೈಕಿಗೆ ಇಷ್ಟು ಮಾಡಿದ್ರು ಅಷ್ಟು ಮಾಡಿದರು, ಇನ್ನು ಯಾವುದೂ ಫ್ರೀ ಮಾಡೋದಿಲ್ಲ NHನವರು. ನಿಮಗೆ ಈಗೆಲ್ಲ ಅನಿಸುತ್ತೆ, ಈಗ ರಾಷ್ಟ್ರೀಯ ಹೆದ್ದಾರಿಗಳು ಪೂರ್ಣ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಟೋಲ್ ಆಗಿಲ್ಲ. ಇಲ್ಲ ಅಂದರೆ ಟೋಲ್ ಸೆಂಟರ್ಗಳು ಆಗೇ ಆಗುತ್ತೆ. ಹಿಂಗಾಗಿ ಅಲ್ಲೊಂದಿಷ್ಟು ದುಡ್ಡು ಕೊಟ್ಕೊಂಡು ಅಯ್ಯೋ 100 ರೂಪಾಯಿಗೆ ನಾನು ನನ್ನ ಬೈಕಲ್ಲಿ ಆಚೆ ಕಡೆ ಘಟ್ಟ ಇಳಿದ್ಬಿಡ್ತಿದ್ದೆ ಅಂತ ಹೇಳೋ ಪರಿಸ್ಥಿತಿ ನಿಮಗೂ ಬರ್ಬೋದು. ಈಗ ವನ್ಯಜೀವಿ ಸಂಘರ್ಷ ಇರ್ಬೋದು, ಅರಣ್ಯ ಒತ್ತುವರಿ ಸಮಸ್ಯೆಗಳಿರ್ಬೋದು. ಯಾವ ಕಾರಣಕ್ಕೂ ಯಾವ ಅಭಿವೃದ್ಧಿಗೂ ನೀವು ತಲೆಗೊಡಬೇಡಿ. ಅವರು ಹಣ ಮಾಡೋದಕ್ಕೆ ರಾಜಕಾರಣಿಗಳು ಅಧಿಕಾರಿಗಳು ಮಾಡ್ತಾ ಇರೋವಂಥದ್ದೇ ಹೊರತು ನಿಮ್ಮ ಉದ್ದೇಶ ಎಂಥ ಇವರೇನು ಬ್ರಿಲಿಯಂಟ್ ಎಲ್ಲೆಲ್ಲಿ ಓದ್ಕೊಂಬಂದವ್ರು ಇವ್ರು ರಾಜಕಾರಣಿಗಳು. ಇವರೇನು ಬಹಳ ದೊಡ್ಡ ಸ್ಟಡೀಸ್ ಮಾಡಿದವರು ಇವರೆಲ್ಲ. ಈ ಎಷ್ಟೋ ಜನ ಫೇಲ್ ಆದ ರಾಜಕಾರಣಿಗಳು ಇವತ್ತು ರಾಜಕಾರಣ ಮಾಡ್ತಿದ್ದಾರೆ. ಇವತ್ತು ಇವ್ರುಗಳೆಲ್ಲ ನಿಮಗೆ ದೊಡ್ಡ ತಂತ್ರಜ್ಞರು. ಇವರು ಅಲ್ಲಿರುವಂಥ ಇವರು ಅಷ್ಟೇ NH ಅಫಿಷಿಯಲ್ಸು. ಈಗ 100-120 ಕಿಲೋಮೀಟ್ರ್ ಸ್ಪೀಡ್ ಮ್ಯಾಕ್ಸಿಮಮ್ ಅಂತ ಇರುತ್ತೆ. 60 ಕಿಲೋಮೀಟ್ರ್ ಹೋಗೋಕ್ಕಾಗೋದಿಲ್ಲ. ಅವು ಹೆಂಗೆ ಅಂದರೆ ಡ್ಯಾನ್ಸ್ ಮಾಡ್ತಿರ್ತವೆ ರಸ್ತೆಗಳು, ಅಂಥ ಅವೈಜ್ಞಾನಿಕ ರಸ್ತೆಗಳು. ಮತ್ತು ಹೆದ್ದಾರಿಗಳು ಮಾಡಬೇಕಾದ್ರೆ ಅಪಘಾತಗಳನ್ನು ಕಡಿಮೆ ಮಾಡಬೇಕು ಅಂತ ಸ್ಟ್ರೈಟ್ ಮಾಡಬೇಕು ಅಂತಿದ್ದಾವೆ. ಅಲ್ಲಿ ಸ್ಟ್ರೈಟ್ ಮಾಡಿದ್ರು ಆ ಮೇಘರವಳ್ಳಿ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಆಕ್ಸಿಡೆಂಟು. ಮೊನ್ನೆ ಪಾಪ ಯಾರು ಹಾದಿಯಲ್ಲಿ ಪಕ್ಕಕ್ಕೆ ನಿಂತಿಂಥ ವೆಹಿಕಲ್ಗೆ ಹೊಡ್ಕೊಂಡು ಹೋದರು. ಲೂಟಿ ಯೋಜನೆಗಳನ್ನು ನೀವು ಪ್ರಾಥಮಿಕವಾಗಿ ವಿರೋಧಿಸಿದರೆ ನಾಳೆ ನಿಮ್ಮದೇ ಲೈಫು ಒಳ್ಳೆಯದಾಗುತ್ತೆ. ಬಟ್ ನಮಗೇನು ಅನಿವಾರ್ಯ ಇಲ್ಲ. ಪರಿಸರವಾದಿಗಳು ಅದನ್ನ ಉಳಿಸಿದ್ರೆ ಇದನ್ನ ಉಳಿಸಿದ್ರೆ, ನಾನು ಪರಿಸರವಾದಿಗಳು ಸರಿ ಇದ್ದಾರೆ ಅಂತ ನಾನು ಹೇಳೋಕ್ಕೆ ರೆಡಿ ಇಲ್ಲ, ಸರಿ ಇದ್ದಾರೆ ಅಂತ ನಾನು ಹೇಳೋದು ಇಲ್ಲ.
ಅವರಲ್ಲಿ ಬಣಗಳಿದ್ದಾವೆ, ಅವ್ರುಗಳಲ್ಲಿ ಬೆನಿಫಿಟ್ ಪಡ್ಕೊಂಡಿದ್ದಾರೆ. ಅವ್ರುಗಳು DCFಗಳು ಅಥವಾ ಯಾರೋ ಅಧಿಕಾರಿಗಳ ವಿರುದ್ಧ ಮಾತಾಡಿದ್ರೆ ನಮಗೆಲ್ಲಿ ಕೊಕ್ಕೆ ಬೀಳುತ್ತೋ ಅಂತ ಯೋಚನೆ ಮಾಡೋವಂಥವ್ರು ಇದ್ದಾರೆ. ರಾಜಕಾರಣಿಗಳನ್ನ ಎದುರು ಹಾಕೊಳ್ಳೋದಿಲ್ಲ. ನಿಜವಾಗ್ಲೂ ಕಾಳಜಿ ಇಟ್ಕೊಂಡವರಿಗೆ ಅಲ್ಲಿ ಕೆಳಗಡೆ ಬಂದುಬಿಟ್ಟು ಪುಂಗಕ್ಕೆ ಬರಬೇಡಿ. ನಿಮ್ಮ ಎಲ್ಲ ನಾಯಕರುಗಳ ಬಂಡವಾಳನೂ ಗೊತ್ತು. ಯಾರ್ಯಾರು ಇಂಥ ಲೂಟಿ ಯೋಜನೆಗಳಿಂದ ದುಡ್ಡು ಮಾಡಿ 200-300 ಎಕರೆಗಳನ್ನ ಒಂದೊಂದು ಬದಿಯಲ್ಲಿ ಹಾಕೊಂಬಿಟ್ಟು ಇವತ್ತು ಲ್ಯಾಂಡ್ ಲಾರ್ಡ್ಸ್ ಆಗಿದ್ದಾರೆ ಅಂತೇಳ್ಬಿಟ್ಟು ಎಲ್ಲ ಮಲೆನಾಡು, ನನ್ನ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಬರುವಂಥ ನಮ್ಮ ಜನರ ಸಮಸ್ಯೆಗಳು ಮೂಲ ಕಾಡಿನಲ್ಲಿ ಬಂದಂಥ ಕುಟುಂಬಗಳಿಗೆ ನಾವು ಹೇಳೋದು ನಿಮ್ಮ ಇವರ ಅಭಿವೃದ್ಧಿಗಳು ಇವರೆಲ್ಲ ಮತ್ತೇನು ತುಂಬ ಜನ ಇಲ್ಲಿರೋ ರಾಜಕಾರಣಿಗಳೆಲ್ಲ ಬಂದವರೆಲ್ಲ ಇವ್ರ ಮೂಲ ಇಲ್ಲಿನವ್ರು ಅಲ್ಲೇ ಅಲ್ಲಲ್ಲ, ಈ ಬ್ರೀಡೇ ಅಲ್ಲಲ್ಲ ಇದು. ಹಾಗಾಗಿ ಇವ್ರಿಗೇನು ಕಾಡಿನ ಬಗ್ಗೆ ಆಗಲಿ ಅಥವಾ ಏನಿಲ್ಲ. ಇವ್ರು ಇಡೀ ಮಲೆನಾಡು ಕುಸ್ತು ಬಿದ್ದರೂ ಆರಾಮಾಗಿ ಗಟ್ಟುಮುಟ್ಟಾದ ಮನೆಗಳನ್ನು ಕೋಟಿಗಟ್ಟಲೆ ಕಟ್ಕೊಂಡು ಮನೆಯಲ್ಲಿ ಆರಾಮಾಗಿರ್ತಾರೆ. ಹಾಗಾಗಿ ಸುರಂಗ ಮಾರ್ಗವೂ ಬೇಡ, ಪಂಪ್ ಸ್ಟೋರೇಜು ಬೇಕಾಗಿಲ್ಲ, ನೀರು ತೀರ್ಸೋದು ಬೇಕಾಗಿಲ್ಲ. ಇವುಗಳಿಗೆಲ್ಲ ನೀವು ಒಕ್ಕೋರಿಲಿನಿಂದ ಪ್ರತಿಭಟನೆ ಮಾಡಬೇಕು. ಯಾವುದೋ ಒಂದು ಬಿಟ್ಟು ನನ್ನ ನಾಯಕ ಅವನಿಗೂ ಕಾಂಗ್ರೆಸ್ಸು BJP ಇವನು ಅವನಂತ ಹೋದರೆ ನಿಮಗೆ ನಮ್ಮನ್ನು ನೋಡಿ ನಗು ಬರುತ್ತೇನೋ ಮೋಸ್ಟ್ಲಿ, ಅಂದರೆ ಏನೂ ಆಗಲ್ಲ ಅಂತ. ನಮಗೆ ನಿಮ್ಮನ್ನು ನೋಡೇ ನಗು ಬರುತ್ತೆ. ಈ ಥರ ಸುರಂಗ ಮಾರ್ಗದ ಒಂದು ವಿಷಯಗಳನ್ನು ಸ್ವಲ್ಪ ಕಟುವಾಗಿ ಖಂಡಿಸುವಂಥವ್ರು ಬರಬೇಕು. ಥ್ಯಾಂಕ್ ಯು.